ನಮಸ್ಕಾರ ಸ್ನೇಹಿತರೆ, ಕನಿಷ್ಕಾಸ್ ಬ್ಲಾಗ್ಸ್ಗೆ ಸ್ವಾಗತ. ನಾವು ತಿನ್ನುವಂಥ ತಿಂಡಿ ಕಣ್ಣಿಗೆ ಮೊದಲು ನೋಡೋದಕ್ಕೆ ಬಹಳ ಇಷ್ಟ ಆಗಬೇಕು. ಆವಾಗ ನಾವು ಅದನ್ನು ಒಮ್ಮೆಯಾದರೂ ರುಚಿ ನೋಡ್ತೀವಿ. ಈಗಿನ ಮಕ್ಕಳಿಗಂತೂ ಟೇಸ್ಟಿಯಾಗಿರೋ ಆಹಾರ, ಅದು ಸೊಪ್ಪು ತರಕಾರಿನಲ್ಲಿ ಮಾಡಿಕೊಡೋದು ಅಂದರೆ ಅವ್ರು ಹಿಂದೆಟ್ಟು ಹಾಕೋದೇ ಜಾಸ್ತಿ. ಈ ರೀತಿ ಒಮ್ಮೆ ನೀವು ಪೂರಿ ಮಾಡಿಕೊಟ್ರೆ ತರಕಾರಿ ಉಪಯೋಗಿಸ್ಕೊಂಡು ಮಕ್ಕಳು ಖಂಡಿತ ತಿಂತಾರೆ. ರುಚಿಯಾಗೂ ಇರುತ್ತೆ, ಶುಚಿಯಾಗೂ ಇರುತ್ತೆ, ಮಕ್ಕಳಿಗೆ ತರಕಾರಿ ತಿನ್ನಿಸ್ದ ಹಾಗೂ ಇರುತ್ತೆ. ಈ ರೀತಿ ಒಮ್ಮೆ ಪೂರಿನ ನೀವು ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ. ಕಲರ್ಫುಲ್ ಆಗಿದೆ, ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋದಕ್ಕೂ ಅಷ್ಟೇ ಆರೋಗ್ಯಕರವಾಗಿದೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಇಲ್ಲಿ ಗೋಧಿ ಹಿಟ್ಟು, ಜವೆ ಗೋಧಿನ ನಾನು ಹಿಟ್ಟಿನ ಗಿರಣಿಲಿ ಬೀಸಿಸಿದ್ದೀನಿ. ಇದು ಯಾವುದೇ ಪ್ಯಾಕೆಟ್ ಗೋಧಿ ಹಿಟ್ಟಲ್ಲ. ಇದನ್ನು ತಗೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ನಾನು ಭಾಗ ಮಾಡಿಕೊಂಡು ಇಲ್ಲಿ ಪಾಲಕ್ ಸೊಪ್ಪನ್ನ ತೊಗೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದರ ನೀರಿನಲ್ಲೇ ಸ್ವಲ್ಪ ಗೋಧಿ ಹಿಟ್ಟನ್ನು ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಸಾಫ್ಟಾಗಿ ಕಲಸಿ ಒಂದು 5 ನಿಮಿಷ ಇಟ್ಕೊಳ್ಳಿ. ನೆಕ್ಸ್ಟ್ ನಾನು ಬೀಟ್ರೂಟ್ ತೊಗೊಂಡು ಬೀಟ್ರೂಟ್ನ ಪೇಸ್ಟ್ ಮಾಡಿದ್ದೀನಿ. ಅದರಿಂದ ಸ್ವಲ್ಪ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಮಾಮೂಲಿ ನೀರನ್ನೇ ಬಳಸ್ಕೊಂಡು ಚಪಾತಿ ಹಿಟ್ಟಿನ ಬಣ್ಣದಲ್ಲೇ ಇಟ್ಕೊಂಡಿದ್ದೀನಿ. ಒಟ್ಟು ನಾನು 3 ಕಲರ್ ಹಿಟ್ಟನ್ನು ಇಲ್ಲಿ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಈ 3 ರೀತಿಯ ಹಿಟ್ಟುಗಳನ್ನು ಚಪಾತಿ ಲಟ್ಟಿಸೋದಕ್ಕೆ ಹೇಗೆ ನಾವು ಮಾಡ್ಕೊಳ್ತೀವೋ ಉಂಡೆಗಳನ್ನ, ಆ ರೀತಿ ಉಂಡೆಗಳನ್ನ ಮಾಡಿ 3 ಬಣ್ಣನ ಹಿಟ್ಟುಗಳನ್ನು ಲಟ್ಟಿಸ್ಕೊಂಡು ಇಟ್ಕೋಬೇಕಾಗತ್ತೆ. ಮಕ್ಕಳಿಗೆ ತರಕಾರಿ ತಿನ್ನಿಸೋದು ಎಷ್ಟು ಕಷ್ಟ ಅಂದರೆ, ಅದು ಎಷ್ಟು ರುಚಿಕರನೋ ಎಷ್ಟು ಒಳ್ಳೆಯದೋ ಮಕ್ಕಳು ಅಷ್ಟೇ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಒಂದೊಂದು ಸಲ. ಈ ರೀತಿ ಅವ್ರಿಗೆ ಮಾಡಿಕೊಟ್ರೆ ಮಕ್ಕಳಿಗೆ ಎಲ್ಲ ರೀತಿ ಪೋಷಕಾಂಶಗಳು ಸಿಗುತ್ತೆ ಅಂತ ಈ ರೀತಿ ಮಾಡಿದ್ದೀನಿ. ನೋಡಿ, ಈ ರೀತಿ ಬೀಟ್ರೋಟು, ಪಾಲಕ್ ಸೊಪ್ಪು ಮತ್ತು ಮಾಮೂಲಿ ಚಪಾತಿ ಲಟ್ಟಿಸ್ಕೊಳ್ಳೋ ಥರ ಲಟ್ಟಿಸ್ಕೊಂಡು ನಾನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ರೋಲ್ ಮಾಡಿಬಿಟ್ಟು ಅದನ್ನು ಚಾಕು ತೊಗೊಂಡು ನಾನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಆ 3 ಕಲರು ಟ್ರೈ ಕಲರ್ ಆಗಿ ಒಂದೇ ಪೂರಿನಲ್ಲಿ ಕಾಣಿಸ್ಕೊಂಡ್ರೆ ಕಲರ್ಫುಲ್ ಆಗಿರುತ್ತೆ ಅಂತ ಹೇಳಿ ಈ ರೀತಿ ಟ್ರಿಕ್ಸ್ ಮಾಡಿದೆ. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದರ ಬಣ್ಣ ಎಷ್ಟು ಚೆನ್ನಾಗಿದೆ ನೋಡಿ. ಮಕ್ಕಳಿಗೆ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗಬೇಕು, ಆವಾಗ ಅವರು ಖಂಡಿತ ಟೇಸ್ಟ್ ಮಾಡ್ತಾರೆ ಅಂತ ಈ ರೀತಿ ನಾನು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮನೇಲಿ ಎಲ್ಲರಿಗೂ ಇದು ತುಂಬ ಇಷ್ಟ ಆಯಿತು, ಹಾಗಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಪೂರಿ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಂಡು ನಂತರ ಉರಿನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ತುಂಬ ಉರಿನಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಬೇಗ ಸುಟ್ಟು ಹೋಗ್ಬಿಡುತ್ತೆ. ನೋಡಿ, ಇದು ಟ್ರೈ ಕಲರು ಹೆಂಗೆ ಬಂದಿದೆ ಅಂತ. ಪೂರಿ ಚೆನ್ನಾಗಿ ಉಬ್ತಾ ಇದೆ. 3 ಕಲರು ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳಿಗೆ ಇದನ್ನು ಸರ್ವ್ ಮಾಡಿದ್ರೆ 2-3 ತಿನ್ನೋರು 4 ಪೂರಿವರೆಗೂ ತಿಂದೇ ತಿಂತಾರೆ. ಇದು ಬರೀ ಪಾಲಕ್ ಸೊಪ್ಪಲ್ಲಿ ಲಟ್ಟಿಸ್ಕೊಂಡಂಥ ಪೂರಿ. ಇದನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ. ಇದು ಬರೀ ಬೀಟ್ರೂಟಲ್ಲಿ ರಸ ಸೇರಿಸ್ಕೊಂಡು ನಾವು ಹಿಟ್ಟು ಲಟ್ಟಿಸ್ಕೊಂಡ್ವಲ್ಲ ಅದ್ರ ಪೂರಿ ಇದು. ಈ ರೀತಿ ಪ್ಲೇಟ್ ತುಂಬ ಕಲರ್ಫುಲ್ಲಾಗಿ ನೀವು ತಿಂಡಿ ಮಾಡಿಕೊಟ್ರೆ ಮಕ್ಕಳು ಖಂಡಿತ ಇಷ್ಟಪಡ್ತಾರೆ. ಮಕ್ಕಳೇನು, ದೊಡ್ಡವರು ಕೂಡ ಬಹಳ ಇಷ್ಟಪಟ್ಟು ತಿಂತಾರೆ. ಡಿಫ್ರೆಂಟ್ ಆಗಿರೋವಂಥ ಒಂದು ಬೆಳಗಿನ ತಿಂಡಿ ರೆಡಿ ಮಾಡಿಕೊಟ್ರೆ ಎಲ್ರಿಗೂ ಖುಷಿ ಆಗುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಮ್ಮೆ ಈ ರೀತಿ ಪೂರಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.